ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಿ? ನಾನು ನಿಮ್ಮ ಮದನಂದನ್ ರಾವ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ IAS. ಇವತ್ತು ನಿಮ್ಮ ಮಾಸ್ಟರಿಂಗ್ ಆಫ್ ಮೇನ್ಸ್ ಮಾವು ಸೀರೀಸಿನ ಒಂದು ವಿಶೇಷ ಟಾಪಿಕ್ನೊಂದಿಗೆ ಬಂದಿದ್ದೇವೆ. ಇದು ನಿಮ್ಮ ಎಪಿಸೋಡ್ ನಂಬರ್ 3 ಟಾಪಿಕ್ ಆಗಲಿದೆ. ಮೆಂಟಲ್ ಆನ್ಸರ್ ರೈಟಿಂಗ್ ಅಂದರೆ ನಿಮ್ಮ ಆ್ಯಕ್ಚುಯಲ್ ಎಕ್ಸಾಮಿನೇಷನ್ ಕಂಡೀಷನಲ್ಲಿ ನಿಮ್ಮ ಬ್ರೈನ್ ಮತ್ತು ನಿಮ್ಮ ಪೆನ್ ಕೋಆರ್ಡಿನೇಷನ್ ಆಗಲಿಕ್ಕೆ ಇದು ಇನ್ಫಾರ್ಮೇಟಿವ್ ಅಥವಾ ಇನ್ಫಾರ್ಮೇಷನ್ ಕೊಡೋದು ಅಲ್ಲದೆ ಹೌ ಟು ರೈಟ್ ಎ ಗುಡ್ ಆನ್ಸರ್ ಅನ್ನೋದನ್ನು ತಿಳಿಸ್ಕೊಡ್ತದೆ. ಈ ಮೆಂಟಲ್ ಆನ್ಸರ್ ರೈಟಿಂಗ್ ಅಥವಾ ಮಾವು ಸೀರೀಸ್ IAS ಒಂದು ವಿಶೇಷ ಇನಿಷಿಯೇಟಿವ್. ಹಾಗೂ ಇದು ಜನರಲ್ ಸ್ಟಡೀಸ್ 2 ಅಲ್ಲಿ ಒಟ್ಟು 5 ಕಾನ್ಸೆಪ್ಟ್ ಇದೆ: ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಗವರ್ನೆನ್ಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್. ಈ 5 ಟಾಪಿಕ್ಗಳ ಇಂಪಾರ್ಟೆಂಟ್ ಸಬ್ ಟಾಪಿಕ್ಗಳನ್ನು ಈ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮಾವು ಸೀರೀಸಿನ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ. ಲೆಟ್ ಅಸ್ ಜಾಯಿನ್ ದ ಎಪಿಸೋಡ್ ನಂಬರ್ 3 ಮಾವು ಸೀರೀಸ್. ನಿಮ್ಮ ಟಾಪಿಕ್ 1 ನೇಷನ್ 1 ಎಲೆಕ್ಷನ್. ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಕಳೆದ ವರ್ಷ 2024ರಲ್ಲಿ ಒಂದು ರಿಪೋರ್ಟ್ ಸಬ್ಮಿಟ್ ಆಗಿದೆ, 1 ನೇಷನ್ 1 ಎಲೆಕ್ಷನ್. ಇದನ್ನು ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂತಲೂ ಕರೀತಾರೆ. ಈಗ ಈ ಕ್ವಶನ್ ನೋಡಿ: ದ ಐಡಿಯಾ ಆಫ್ 1 ನೇಷನ್ 1 ಎಲೆಕ್ಷನ್ ಹ್ಯಾಸ್ ಬೀನ್ ಫ್ರೀಕ್ವೆಂಟ್ಲಿ ಡಿಬೇಟೆಡ್ ಇನ್ ಇಂಡಿಯನ್ ಪಾಲಿಟಿಕ್ಸ್. ಎಕ್ಸಾಮಿನ್ ಇಟ್ಸ್ ಮೆರಿಟ್ ಆ್ಯಂಡ್ ಡಿಮೆರಿಟ್ ಇನ್ ದ ಇಂಡಿಯನ್ ಡೆಮೊಕ್ರೆಟಿಕ್ ಕಂಟೆಸ್ಟ್. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ UPSC ಮೇನ್ಸ್ ಕ್ವಶನ್. ಪ್ರಾಬಬಲಿ ಇನ್ ದಿಸ್ ಮೇನ್ಸ್ 2025 ಮೇನ್ಸ್ ಅಪ್ಕಮಿಂಗ್ ಏನಿದೆ ಅದರಲ್ಲಿ ಕೇಳುವ ಚಾನ್ಸಸ್ ಹೈ ಇದೆ. ಹಾಗಾಗಿ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗ ಈ ಕ್ವಶನ್ ನೋಡಿದಾಗ ಇದು ಯಾವ ಟಾಪಿಕ್ಕಿಗೆ ಬರ್ತದೆ? ಎಸ್, ಆಫ್ ಕೋರ್ಸ್, ಡೈರೆಕ್ಟ್ಲಿ ಇಲ್ಲಿ ಎಲೆಕ್ಷನ್ ಅಂತ ಇದೆ. ಸೊ ಎಲೆಕ್ಷನ್ ಟಾಪಿಕ್ಕಿಗೆ ಇದು ಬರ್ತದೆ, ನಂಬರ್ 1. ಆ್ಯಂಡ್ ನಂಬರ್ 2, ಹೌ ಮೆನಿ ಸಬ್ ಟಾಪಿಕ್ ಆರ್ ದ್ಯಾಟ್? ದ ಐಡಿಯಾ ಆಫ್ 1 ನೇಷನ್ ಆ್ಯಂಡ್ 1 ಎಲೆಕ್ಷನ್ ಹ್ಯಾಸ್ ಬೀನ್ ಫ್ರೀಕ್ವೆಂಟ್ಲಿ ಡಿಬೇಟೆಡ್ ಇನ್ ದಿ ಇಂಡಿಯನ್ ಪಾಲಿಟಿಕ್ಸ್. ಇದು ಒಂದು ಫ್ರೇಜ್. ಎಕ್ಸಾಮಿನ್ ಇಟ್ಸ್ ಮೆರಿಟ್ ಆ್ಯಂಡ್ ಡಿಮೆರಿಟ್ ಇನ್ ದ ಇಂಡಿಯನ್ ಡೆಮೊಕ್ರೆಟಿಕ್ ಕಂಟೆಸ್ಟ್. ಸೊ ಈ 1 ನೇಷನ್ 1 ಎಲೆಕ್ಷನ್ ಬಗ್ಗೆ ಮೆರಿಟ್ ಮತ್ತು ಡಿಮೆರಿಟನ್ನು ಹೇಳಬೇಕು ಅಂತ ಈ ಕ್ವಶನಿಗೆ ಬರ್ತದೆ. ಈಗ 1 ನೇಷನ್ 1 ಎಲೆಕ್ಷನ್ ಯಾವ ಟಾಪಿಕ್ಕಿಗೆ ಬರ್ತದೆ? 5 ಟಾಪಿಕ್ ಇದೆ ಇಲ್ಲಿ. ಒಂದು ಪಾಲಿಟಿ, ಇನ್ನೊಂದು ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, IR, ಕಾನ್ಸ್ಟಿಟ್ಯೂಷನ್. ಇದು ಪಾಲಿಟಿ ಟಾಪಿಕ್ಕಿಗೆ ಬರ್ತದೆ. ಸಬ್ ಟಾಪಿಕ್ ಎಲೆಕ್ಷನ್ ಅನ್ನುವ ಸಬ್ ಟಾಪಿಕ್ ನಿಮಗಾಗಲೇ ಗೊತ್ತಾಗುತ್ತೆ, 1 ನೇಷನ್ 1 ಎಲೆಕ್ಷನ್ ಆದ ಕಾರಣ ಫ್ರೀಕ್ವೆಂಟ್ಲಿ ಫೆಚ್ಡ್ ಫಾರ್ UPSC ಮೇನ್ಸ್ ಕ್ವಶನ್ ಆಗಿರುತ್ತೆ. ಕಾಮನ್ಲಿ ಆನ್ಸರ್ ಫಾರ್ 10 ಮಾರ್ಕರ್. ಅಂದರೆ 10 ಮಾರ್ಕರ್ ಅಂತಂದರೆ 2 ಪೇಜಸ್ ಆಫ್ ಆನ್ಸರ್ ಬರಬೇಕು. ರಿಕ್ವೈರಿಂಗ್ 150 ವರ್ಡ್ಸ್ ರೆಸ್ಪಾನ್ಸ್. ಅಂದರೆ 150 ವರ್ಡ್ಸಲ್ಲಿ ನೀವು ಈ ಕ್ವಶನನ್ನು ಟ್ಯಾಕಲ್ ಮಾಡಬೇಕು. ಲೆಟ್ ಅಸ್ ಗೋ ಟು ದಿ ಇಂಟ್ರಡಕ್ಷನ್ ನೌ. 1 ನೇಷನ್ 1 ಎಲೆಕ್ಷನ್ ಹೇಗೆ ಬರಿಬೋದು? 1 ನೇಷನ್ 1 ಎಲೆಕ್ಷನ್ ಅಂದಿದ ತಕ್ಷಣ ಯಾವ ಥರ ಇಂಟ್ರಡಕ್ಷನ್ ಬರಿಬೋದು ಅಂತಂದರೆ, ಇಟ್ ಹೋಲ್ಡ್ ಸೈಮಲ್ಟೇನಿಯಸ್ ಎಲೆಕ್ಷನ್ ಫಾರ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್. ಅಂದರೆ ಸೆಂಟ್ರಲ್ ಮತ್ತು ಸ್ಟೇಟಿನ ಏನು ಅಸೆಂಬ್ಲೀಸ್ ಇದೆ ಅಥವಾ ಎಲೆಕ್ಷನ್ ಆಗುತ್ತೆ, ಇಲ್ಲಿವರೆಗೂ ಸಪ್ರೇಟಾಗಿ ಆಗ್ತಾಯಿತ್ತು. ಈಗ ಒಂದೇ ದಿನ ಅದನ್ನು ಸೈಮಲ್ಟೇನಿಯಸ್ ಎಲೆಕ್ಷನ್ ಫಾರ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿಯನ್ನು ಮಾಡಬೇಕು ಅನ್ನೋದೇ 1 ನೇಷನ್ 1 ಎಲೆಕ್ಷನ್ನ ತಾತ್ಪರ್ಯ. ಹಾಗೂ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ ಈ ಹಿಂದೆ ತುಂಬ ವಿಚಾರವಾಗಿತ್ತು, ಮಾಡಬೇಕಾ ಬೇಡವಾ ಅನ್ನೋದು. ಈಗ ಹೈ ಲೆವೆಲ್ ಕಮಿಟಿ ಚೇರ್ ಬೈ ಎಕ್ಸ್ ಪ್ರೆಸಿಡೆಂಟ್ ರಮಾನಾಥ್ ಕೋವಿಂದ್ ಫಾರ್ಮ್ಡ್ ಟು ಎಕ್ಸಾಮಿನ್ ಫೀಸಿಬಿಲಿಟಿ. ಅಂದರೆ ಈ ಕಮಿಟಿ ರಿಪೋರ್ಟ್ ಫಾರ್ಮ್ ಆಗಿತ್ತು. ಆ ಫಾರ್ಮಿನ ಚೇರ್ಮನ್ ಹೈ ಲೆವೆಲ್ ಕಮಿಟಿಯ ಚೇರ್ಮನ್ ಎಕ್ಸ್ ಪ್ರೆಸಿಡೆಂಟ್ ರಮಾನಾಥ್ ಕೋವಿಂದ್ ಅವರಾಗಿದ್ದರು. ಅವರು ಸೆಪ್ಟೆಂಬರ್ 2023 ಈ ಕಮಿಟಿ ಫಾರ್ಮ್ ಆಗಿತ್ತು. ಮಾರ್ಚ್ 2024 ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಈವೆಂಟ್ ಅಂತಲೇ ಕನ್ಸಿಡರ್ ಆಗ್ಬೋದು, ಈ ರಮಾನಾಥ್ ಕೋವಿಂದ್ ಎಕ್ಸ್ ಪ್ರೆಸಿಡೆಂಟ್ ಅವರ ಕಮಿಟಿ ರಿಪೋರ್ಟಲ್ಲಿ. ಹಾಗಾಗಿ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಥವಾ 1 ನೇಷನ್ 1 ಎಲೆಕ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಮೇನ್ಸ್. ನೀವೀಗ ಕ್ವಶನ್ ಅಡ್ರೆಸ್ ಮಾಡಿದ್ದೀವಿ. ದ ಐಡಿಯಾ ಆಫ್ 1 ನೇಷನ್ 1 ಎಲೆಕ್ಷನ್
ಅಂತಂದರೆ ಏನು ಅನ್ನೋದನ್ನು ನೀವು ಇನ್ನು ಅಡ್ರೆಸ್ ಮಾಡಿದ್ದೀರಿ. Simultaneous election for Lok Sabha and State Assembly. Recently, high-level committee chaired by ex-President Ramnath Kovind formed to examine the feasibility. ಈ ಒಂದು ಇಂಟ್ರಡಕ್ಷನ್ ಕೊಟ್ಟರೆ ಆ ಇಂಟ್ರಡಕ್ಷನ್ಗೆ ಒಂದು ತೂಕ ಇರ್ತದೆ, ಬಿಕಾಸ್ ಇಟ್ ಈಸ್ ಕಂಪ್ಲೀಟೆಡ್ ಬೈ ದಿ ರಿಪೋರ್ಟ್ ಫಾರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಬೈ ದಿ ಎಕ್ಸ್-ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಸರ್. ಆಬ್ಜೆಕ್ಟಿವ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಏನು? ಈವನ್ ದೋ ದೇ ಆರ್ ನಾಟ್ ಆಸ್ಕ್ಡ್ ಆಬ್ಜೆಕ್ಟಿವ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ನೀವು ಬರೀಬೇಕು. ಯಾಕೆ ಅಂತಂದರೆ ಇದರ ತಾತ್ಪರ್ಯ ಏನು ಅಂತ ತಿಳ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, ಒಂದೇದು ರೆಡ್ಯೂಸ್ ದ ಫ್ರೀಕ್ವೆಂಟ್ ಎಲೆಕ್ಷನ್ ಸೈಕಲ್ ಫಾರ್ ಎಫಿಷಿಯೆಂಟ್ ಗವರ್ನೆನ್ಸ್. ಈ ಹಿಂದೆ ಸ್ಟೇಟ್ ಅಸೆಂಬ್ಲಿ, ಸೆಂಟ್ರಲ್ ಅಸೆಂಬ್ಲಿ ಹಾಗೂ ಅದರ ಬಾಟಮ್ ಅಪ್ರೋಚ್ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ಸಪರೇಟ್ ಒಂದು ಎಲೆಕ್ಷನ್ ನಡೀತಾ ಇತ್ತು. ಇದರಿಂದ ತುಂಬ ಗವರ್ನೆನ್ಸ್ ಪ್ರಿನ್ಸಿಪಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಥವಾ ಮ್ಯಾನೇಜ್ಮೆಂಟಿಗೆ ತುಂಬ ಕೊರತೆ ಉಂಟಾಗಿತ್ತು. ಅಂದರೆ ಟೈಮ್ ಲ್ಯಾಪ್ ಆಗ್ತಿತ್ತು, ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಗ್ತಾ ಇರಲಿಲ್ಲ, ಸ್ಕೀಮ್ಸು ಬೇರೆ ಕಡೆ ಫೋಕಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಎಲೆಕ್ಷನ್ ಕ್ಯಾಂಪೇನ್ ಆ್ಯಂಡ್ ಎಲೆಕ್ಷನ್ ಕಂಡಕ್ಷನ್. ಹಾಗಾಗಿ ಅದು ಒನ್ ನೇಷನ್ ಒನ್ ಎಲೆಕ್ಷನ್ ಆದಾಗ ಇಡೀ ವರ್ಷದಲ್ಲಿ ನಿಮಗೆ ಸುಮಾರು ಟೈಮ್ ಸಿಗುತ್ತೆ. ಬಿಕಾಸ್ ಆಫ್ ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ತೊಗೊಳ್ಳಿಕ್ಕೆ ಸುಮಾರು ಟೈಮ್ ಸಿಗುತ್ತೆ. ಸೊ ಎಫಿಷಿಯೆಂಟ್ ಗುಡ್ ಗವರ್ನೆನ್ಸ್ ಇಸ್ ದ ಬೇಸಿಕ್ ಡೆಮೊಕ್ರಾಟಿಕಲ್ ಪ್ರಿನ್ಸಿಪಲ್. ಮಿನಿಮೈಸ್ ಡಿಸ್ಕ್ರಪ್ಷನ್ ಫ್ರಮ್ ಮಾಡರ್ನ್ ಕೋಡ್ ಆಫ್ ಕಂಡಕ್ಟ್. ಮಾಡರ್ನ್ ಕೋಡ್ ಆಫ್ ಕಂಡಕ್ಟ್ಗೂ ಒನ್ ಎಲೆಕ್ಷನಿಗೂ ತುಂಬ ಹತ್ತಿರವಾದಂಥ ಒಂದು ನಂಟಿಗೆ RPA ರೆಪ್ರೆಸೆಂಟೇಷನ್ ಪೀಪಲ್ ಆ್ಯಕ್ಟ್ ಅಂತ ಹೇಳ್ತಾರೆ. ಈ ರೆಪ್ರೆಸೆಂಟೇಷನ್ ಪೀಪಲ್ ಆ್ಯಕ್ಟ್ ಮೇಲೇ ನಮ್ಮ ಎಲೆಕ್ಷನ್ ನಡೆಯುವುದು. ಸೊ ಮಿನಿಮೈಸ್ ದ ಡಿಸ್ಕ್ರಪ್ಷನ್ ಆಫ್ ಮಾಡರ್ನ್ ಕೋಡ್ ಆಫ್ ಕಂಡಕ್ಟ್. ಯಾವುದೇ ಥರದ ಒಂದು ಲಾ ಎನ್ಫೋರ್ಸ್ಮೆಂಟ್ ಇರೋದಿಲ್ಲ, ಎಲೆಕ್ಷನ್ಗೆ ಪ್ರೋಟೋಕಾಲ್ಸ್ ಇರೋದಿಲ್ಲ, ಒಂದು ಸ್ಟ್ರೆಚ್ಚಲ್ಲಿ ಮುಗಿದೋಗುತ್ತೆ. ಇದು ಇದರ ಒಂದು ಆಧಾರ. ಕಟ್ ಡೌನ್ ದ ಎಲೆಕ್ಷನ್ ಎಕ್ಸ್ಪೆನ್ಸಸ್. ಒಂದು ಎಲೆಕ್ಷನ್ ಅಂತಂದರೆ ಸುಮಾರು ಅದರ ಒಂದು ಫಂಡಿಂಗ್ ಆಗ್ತದೆ. ಎಲೆಕ್ಟ್ರಾಲ್ ಬಾಂಡಿಂದ ಇರ್ಬೋದು, ಕ್ಯಾಂಪೇನ್ಸ್ ಆಗಿರ್ಬೋದು, ಪೊಲಿಟಿಕಲ್ ಅಜೆಂಡಾ ಆಗಿರ್ಬೋದು, ಅಥವಾ ಈಚ್ ಆ್ಯಂಡ್ ಎವ್ರಿ ಲೀಡರ್ಸ್ ಆಫ್ ಅವರ್ ಪೊಲಿಟಿಕಲ್ ಸ್ಪಿಯರ್ ಅವ್ರಿಗೂ ಒಂದು ಖರ್ಚು ವೆಚ್ಚ ಆಗಿರ್ಬೋದು, ಅಥವಾ ವೋಟಿಂಗ್ ಪ್ರಾಪಗೇಷನ್ ಅಥವಾ ಪ್ರಪಗಂಡ ಆಗಿರ್ಬೋದು. ಇದನ್ನೆಲ್ಲ ಈ ಕಟ್ ಡೌನ್ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಮಾಡುತ್ತೆ. ಅಂದರೆ ನಿಮ್ಮ ಎಲೆಕ್ಷನ್ನಿನ ಒಂದು ಸ್ಟ್ರೆಚ್ ಎಲೆಕ್ಷನ್ ಮಾಡೋದ್ರಿಂದ ಹಲವು ಬಗೆಯ ಒಂದು ರೀತಿ ವಿವಾದ. ಯಾಕೆಂದರೆ ನಮ್ಮ ನೇಷನ್ ಒಂದಾಗಿರ್ಬೋದು, ಸ್ಟೇಟ್ ಹಲವಾರಿದೆ. ಆ ಹಲವಾರು ಸ್ಟೇಟಿಗೆ ಸಪರೇಟ್ ಎಲೆಕ್ಷನ್ ಸ್ಟೇಟ್ ಬಾಡಿ ಅಥವಾ ಸೆಂಟ್ರಲಿಂದ ಬರುತ್ತದೆ. ಹಾಗಾಗಿ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒನ್ ಸ್ಟ್ರೆಚ್ ಎಲೆಕ್ಷನ್ ಮಾಡಿದ್ರೆ. ಎನ್ಶೋರ್ ಪಾಲಿಸಿ ಕಂಟಿನ್ಯೂಟಿ ಆ್ಯಂಡ್ ಲಾಂಗ್ ಟರ್ಮ್ ಪ್ಲಾನಿಂಗ್. ಯಾವುದೇ ಒಂದು ಇಂಪ್ಲಿಮೆಂಟೇಷನ್ ಅಥವಾ ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್ ಅದರದ್ದೇ ಆದಂತಹ ಪ್ಲಾನಿಂಗ್ ಮತ್ತು ಅಜೆಂಡಾವನ್ನು ಹೊಂದಿರ್ತದೆ. ದೋ ಪಾಲಿಸಿ ಕಂಟಿನ್ಯೂಟಿ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್ ಗೌರ್ಮೆಂಟ್. ಯಾವ ಒಂದು ಗೌರ್ಮೆಂಟ್ ರೂಲಿಂಗ್ ಪಾರ್ಟಿ ಏನಿರ್ತದೆ ಅವರು ಎನ್ಶೋರ್ ಪೊಲಿಟಿಕಲ್ ಕಂಟಿನ್ಯೂಟಿ ಅಂತ ಹೇಳ್ತಾರೆ. ಅವರ ಅಡ್ಮಿನಿಸ್ಟ್ರೇಷನನ್ನು ಕೊಡಲಿಕ್ಕೆ ಲಾಂಗ್ ಟರ್ಮ್ ಸ್ಪಿಯರಲ್ಲಿ ಬಾಳಿಕೆ ಬರ್ತದೆ. 5 years ಪ್ಲ್ಯಾನ್ ಇದ್ದರೆ ಅದರಲ್ಲಿ 4.5 years ಅವರ ಪಾಲಿಸಿ ಇಂಪ್ಲಿಮೆಂಟೇಷನ್ ಅಥವಾ ಸ್ಕೀಮ್ ಮ್ಯಾನೇಜ್ಮೆಂಟಲ್ಲಿ ತೊಡಗಿಸ್ಕೋಬೋದು ವಿದೌಟ್ ಆ್ಯನ್ ಎಲೆಕ್ಷನ್. ಸೊ ಎಲೆಕ್ಷನ್ ಆಗಿಬಿಟ್ಟಿರ್ತಾರ. ಸೊ ಬೂಸ್ಟ್ ವೋಟರ್ ಪಾರ್ಟಿಸಿಪೇಷನ್. ಒಂದು ಸಲ ವೋಟ್ ಹಾಕಿ ಅಂತಂದರೆ ಎಷ್ಟೋ ಜನ ಬರೋದಿಲ್ಲ. ಎಲೆಕ್ಷನ್ನ ಓಟ ಬೇಡ ಅಂತ ಇರ್ತಾರೆ. ಕೆಲವರು ನೋಟ ಅದು ಒಂದು ರೈಟ್ ಅಂತ ಅವರು ಒತ್ತಿ ಬರ್ತಾರೆ. ಸೊ ಈ ಒಂದು ಎಲೆಕ್ಷನ್ ಅವೇರ್ನೆಸ್ಸು ರೈಟ್ ಟು ವೋಟ್ ಆರ್ಟಿಕಲ್ 21 ಪ್ರಕಾರ ವೋಟ್ ಹಾಕುವ ಎಲ್ಲ ಪ್ರಾವಿಷನ್ ನಮಗಿದೆ ಸಿಟಿಜನ್ಗೆ. ಸೊ ಬೂಸ್ಟ್ ವೋಟರ್ ಪಾರ್ಟಿಸಿಪೇಷನ್ ಅಂತಂದರೆ ನಮಗೆ ಆ ಒಂದು ಎಲೆಕ್ಷನ್ ಅನ್ನೋದು ಒಂದು ನೇಷನ್ನಿನ ಒಂದು ಹಬ್ಬ ಅಂತ ಕರೀತಾರೆ. ಇದನ್ನು ಎಲ್ಲ ಸಿಟಿಜನ್ನಿನ ರೈಟ್ ಆಗಿರ್ತದೆ. ವೋಟ್ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಒಂದು ಬೂಮಿಂಗ್ ಅಥವಾ ಒಂದು ಡೇ ಆಗಿ ನಿಂತ್ಕೊಂಡಿರುತ್ತೆ. ದೇರ್ ಇಸ್ ನೋ ಇಂಟರ್ಪ್ರಿಟೇಷನ್, ದೇರ್ ಇಸ್ ನೋ ಇಂಟರ್ವೆನ್ಷನ್ ಫ್ರಮ್ ಎನಿ ಆರ್ಗನೈಸೇಷನ್, ಬೀಟ್ ಇಟ್ ಈಸ್ ಪ್ರೈವೇಟ್, ಗೌರ್ಮೆಂಟ್ ಆರ್ ಸೆಮಿ ಪ್ರೈವೇಟ್. ವೋಟರ್ ಪಾರ್ಟಿಸಿಪೇಷನ್ ಹೈಕ್ ಆಗಲಿಕ್ಕೆ ಇದೊಂದು ಅಜೆಂಡಾ. ಎನ್ಹ್ಯಾನ್ಸ್ ಡೆಮೋಕ್ರೆಟಿಕ್ ಎಫಿಷಿಯನ್ಸಿ. ನಾವು ಈಗ ಆಲ್ರೆಡಿ ಹೇಳಿದೆ, ಡೆಮೋಕ್ರೆಟಿಕ್ ವಿ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಏನಿದೆ, ನಾವು ವೋಟ್ ಹಾಕಿದ್ರೆ ಮಾತ್ರ ಗೌರ್ಮೆಂಟ್ ನಿಲ್ಲಕ್ಕೆ ಸಾಧ್ಯ. ಗೌರ್ಮೆಂಟ್ ಫಾರ್ಮುಲೇಷನ್ ಆದರೆ ಮಾತ್ರ ನಮಗೆ ನಮ್ಮ ಕುಂದುಕೊರತೆಗಳಿಗೆ ಸ್ಕೀಮ್ ಅಥವಾ ಪ್ಲ್ಯಾನಿಂಗ್ ಅಥವಾ ಅಡ್ಮಿನಿಸ್ಟ್ರೇಷನನ್ನು ಪ್ರಾವಿಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಡೆಮೋಕ್ರೆಟಿಕ್ ನೇಚರ್ ಆಫ್ ಪ್ರಿನ್ಸಿಪಲನ್ನು
ಈ ಒನ್ ನೇಷನ್ ಒನ್ ಎಲೆಕ್ಷನ್ ಎತ್ತಿ ಹಿಡಿತಿದೆ. ಸೊ ದೀಸ್ ಆರ್ ದಿ ಆಬ್ಜೆಕ್ಟಿವ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್. ಇದನ್ನು ನೀವು ಈ ಕ್ವಶನ್ ಫಾರ್ಮುಲೇಷನ್ ಮಾಡಿ ಇಂಟ್ರಡಕ್ಷನ್ ಆದಮೇಲೆ ದ ಆಬ್ಜೆಕ್ಟಿವ್ ಆರ್ ಅಂತ ಬರೀಬೇಕು. ನೆಕ್ಸ್ಟ್ ಡೈರೆಕ್ಟ್ಲಿ ನೀವು ಎಕ್ಸಾಮಿನ್ ಇಟ್ ಮೆರಿಟ್ ಆ್ಯಂಡ್ ಡಿಮೆರಿಟ್ ಅಂತ ಹೋಗೋಕ್ಕೂ ಮುಂಚೆ ನೀವು ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಒಂದು ಮೆರಿಟನ್ನು ಫಸ್ಟ್ ಫೇಸ್ ಆಫ್ ಕ್ವಶನ್ ಅದು ಮೆರಿಟ್ ಏನು ಅಂತ ಕೇಳಿದ್ದಾರೆ. ಎಕ್ಸಾಮಿನ್ ಇಟ್ ಮೆರಿಟ್ ಆ್ಯಂಡ್ ಸೆಕೆಂಡ್ ಫೇಸ್ ಡಿಮೆರಿಟ್ ಆಫ್ ಇಂಡಿಯನ್ ಡೆಮೊಕ್ರೆಟಿಕ್ ಕಂಟೆಸ್ಟ್. ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಯಾವ ಥರ ನಿಮಗೆ ಅನುಕೂಲ ಮಾಡ್ತಾ ಇದೆ. ಒಂದೇದು ಒಂದು ಎನ್ಶೋರ್ ಸ್ಟೇಬಲ್ ಗವರ್ನೆನ್ಸ್. ಯಾವುದೇ ಒಂದು ಸರ್ಕಾರ ಇಂಟರ್ಮೀಡಿಯೇಟ್ ಆಗಿ ಬಿಟ್ಟರೆ ಆ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಲೂಪೋಲ್ ಬರ್ತದೆ, ಅಥವಾ ಪ್ರಾವಿಷನ್ ಆಫ್ ಸ್ಕೀಮ್ ಇಂಪ್ಲಿಮೆಂಟೇಷನ್ ಡೆಫಿನೆಟ್ ಫಾರ್ ವೆಲ್ಫೇರ್ ಸೊಸೈಟಿ ತುಂಬ ಪ್ರಾಬ್ಲಮ್ಗೆ ಇರ್ತದೆ. ಯಾವುದೇ ಒಂದು ಪ್ಲ್ಯಾನ್ ಅಜೆಂಡಾ ಆಗಿ ಪರಿಣಾಮ ಹೊಂದಿದ್ದವರೆಗೂ ಅದನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಿರ್ತದೆ. ಸೊ ಎನ್ಶೋರ್ ಸ್ಟೇಬಲ್ ಗವರ್ನೆನ್ಸನ್ನು ಕೊಡಲಿಕ್ಕೆ ಲಾಂಗ್ ಟರ್ಮ್ ರೆಪ್ಯುಟೇಷನ್ ಬೇಕು, ಲಾಂಗ್ ಟರ್ಮ್ ಇಂಪ್ಲಿಮೆಂಟೇಷನ್ ಬೇಕು, ಲಾಂಗ್ ಟರ್ಮ್ ಅಜೆಂಡಾ ಬೇಕು. ಒಂದು ಸಲ ಒಂದು ಎಲೆಕ್ಷನ್ ಅಥವಾ ಸ್ಟೇಟಿಗಾಗಿರ್ಬೋದು ಅಥವಾ ನೇಷನ್ಗಾಗಿರ್ಬೋದು, ಯಾವುದೇ ಥರದ ಎಲೆಕ್ಷನ್ ಯಾವುದೇ ರಾಜ್ಯಗಳಿಗೆ ಕೊಡೋದ್ರಿಂದ ಆ ಒಂದು ಸ್ಟೇಬಲ್ ಗವರ್ನೆನ್ಸನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ರೆಡ್ಯೂಸ್ ಡಿಸ್ರಪ್ಷನ್ ಕಾಸ್ಡ್ ಬೈ ಫ್ರೀಕ್ವೆಂಟ್ ಎಲೆಕ್ಷನ್. ಹಲವಾರು ಸ್ಟೇಟ್ಗಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಒಂದು ಸಲ ಎಲೆಕ್ಷನ್ ಆಗುತ್ತೆ. ಇದರಿಂದ ತುಂಬ ಇಂಪ್ಲಿಮೆಂಟೇಷನ್ ಕಾಸ್ ಎಫೆಕ್ಟಿವ್ ಆಗಿರೋದಿಲ್ಲ, ಒಂದು ಚಿಕನ್ ನೆಕ್ ಪ್ರಾಬ್ಲಮ್ ಆಗಿ ನಿಂತ್ಕೊಳ್ಳುತ್ತೆ. ಬಿಕಾಸ್ ಸ್ಟೇಟಿನ ಅಜೆಂಡಾ ಒಂದಿರ್ತದೆ ಅಥವಾ ಸೆಂಟ್ರಲಿನ ಅಜೆಂಡಾ ಒಂದಿರ್ತದೆ, ರೆಪ್ಯುಟೇಷನ್ ಆ್ಯಂಡ್ ಪ್ರೊಪಗೇಷನ್ ಮಾಡಲಿಕ್ಕೆ ಕಾಣ್ತಾ ಇರೋದಿಲ್ಲ. ಸೊ ಡಿಸ್ರಪ್ಷನ್ ಕಾಸ್ಡ್ ಬೈ ಫ್ರೀಕ್ವೆಂಟ್ ಎಲೆಕ್ಷನನ್ನು ಮಿಟಿಗೇಟ್ ಮಾಡ್ಬೋದು. ಕಟ್ ಎಲೆಕ್ಷನ್ ಕಾಸ್ಟ್ ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ನಿಮ್ಮ ಒಂದು ಬಜೆಟ್, ಗೌರ್ಮೆಂಟಿನ ಬಜೆಟ್ ನಿಮ್ಮ ಒಂದು ಟ್ಯಾಕ್ಸ್ ಮನಿಯಿಂದ ಬಂದಿರ್ತದೆ. ಈ ಟ್ಯಾಕ್ಸ್ ಮನಿ ಸೇವ್ ಆಗುತ್ತೆ. ಬಿಕಾಸ್ ಒನ್ ಸ್ಟ್ರಕ್ಚರ್ ಎಲೆಕ್ಷನ್ ಬೋತ್ ಫಾರ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಲೋಕಲ್ ಬಾಡೀಸ್ಗೆ ನಡೆಯೋದ್ರಿಂದ ಒಂದು ರೆಪ್ಯುಟೇಷನ್ ಆಫ್ ದ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಏನಿರ್ತದೆ ಒಂದು ಅಲೈನ್ಮೆಂಟ್ಗೆ ತರುತ್ತೆ. ಸಿಂಪ್ಲಿಫೈಯಿಂಗ್ ಎಲೆಕ್ಷನ್ ಲಾಜಿಸ್ಟಿಕ್. ಸಿಂಪ್ಲಿಫೈಯಿಂಗ್ ಲಾಜಿಸ್ಟಿಕ್ ಅಂತಂದರೆ ಎಲೆಕ್ಷನ್ ಮಾಡಲಿಕ್ಕೆ ಏನೇನು ಬೇಕು, ಒಂದು EVM, ಇನ್ನೊಂದು VVPAT, ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್, ಮೋಡ್ ಆಫ್ ಮಾಡರ್ನ್ ಕೋಡ್ ಆಫ್ ಕಂಡಕ್ಟು, RPA, ರೆಪ್ರೆಸೆಂಟೇಟಿವ್ ಪೀಪಲ್ ಆ್ಯಕ್ಟ್. ಇದರ ಪ್ರಕಾರ ಸುಮಾರು ಒಂದು ಖರ್ಚು ವೆಚ್ಚಗಳಾಗ್ತದೆ. ಲಾಜಿಸ್ಟಿಕ್ ಮೆಟೀರಿಯಲ್ಸ್ ಆ್ಯಂಡ್ ಸ್ಟಾಫ್, ಹ್ಯೂಮನ್ ರಿಸೋರ್ಸಸ್, ಟೆಕ್ನಿಕಲ್ ಎಕ್ಸ್ಪರ್ಟೈಸ್, ಟೆಕ್ನಿಕಲ್ ಸಪೋರ್ಟ್, ಈ ಎಲ್ಲ ಒಂದು ನೇಚರ್ ಆಫನ್ಲಿ ಪ್ರತಿ ರಾಜ್ಯಗಳಿಗೆ ಅಥವಾ ಒಂದು ದೇಶಕ್ಕೆ ಮಾಡೋದ್ರಿಂದ, ಒಂದೇ ಒಂದು ಸಲ ಮಾಡೋದ್ರಿಂದ ಈ ಒಂದು ಸಿಂಪ್ಲಿಫೈಯಿಂಗ್ ಎಲೆಕ್ಷನ್ ಲಾಜಿಸ್ಟಿಕ್ಗೆ ಬಹಳ ಹೆಲ್ಪ್ ಆಗುತ್ತೆ. ದೇರ್ ಇಸ್ ನೋ ಬರ್ಡನ್ ಫಾರ್ ನೇಷನ್ ಆ್ಯಂಡ್ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಬರ್ಡನ್ ಫಾರ್ ಸ್ಟೇಟ್. ಹಾಗಾಗಿ ಈ ಒಂದು ಮೆರಿಟ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಈ ಇಷ್ಟು ಒಂದು ಮುಖ್ಯ ವಿಚಾರಗಳನ್ನು ಅಡ್ರೆಸ್ ಮಾಡುತ್ತೆ. ಇದನ್ನು ನೀವು ಫಸ್ಟ್ ಫೇಸ್ ಆಫ್ ಪಾರ್ಟ್ ಆಫ್ ದಿ ಕ್ವಶನ್ ಏನಿದೆ ಎಕ್ಸಾಮಿನ್ ದ ಮೆರಿಟ್ ಅಂತ ಬರೀಬೋದು. ನೆಕ್ಸ್ಟ್ ಸೆಕೆಂಡ್ ಫೇಸ್ ಡಿಮೆರಿಟ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಇನ್ ಇಂಡಿಯನ್ ಡೆಮೊಕ್ರೆಟಿಕ್ ಕಂಟೆಸ್ಟ್. ಈ ಒಂದು ಡಿಮೆರಿಟ್ ಏನಿದೆ ಅನ್ನೋಕ್ಕೂ ಮುಂಚೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಫಾರ್ ಎಲೆಕ್ಷನ್ ಏನಿದೆ ಅನ್ನೋದನ್ನು ಬರೀಬೇಕು. ಈಗಾಗಲೇ ನಿಮಗೆ ಹೇಳಿದಂತೆ ಇದು ಒಂದು GS2 ಟಾಪಿಕ್ ಆಗಿದ್ದು, GS2 ಅಂತ ಬಂದರೆ ಕಾನ್ಸ್ಟಿಟ್ಯೂಷನಲ್ ರೂಲಿಂಗ್ ಅಥವಾ ಫಾರ್ಮುಲೇಷನ್ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಬಿಫೋರ್ ದ್ಯಾಟ್ ಗೋಯಿಂಗ್ ಟು ಡಿಮೆರಿಟ್, ಆರ್ಟಿಕಲ್ 83 ಕ್ಲಾಸ್ 2 ಲೋಕಸಭಾ ಇನ್ ಟರ್ಮ್ಸ್ ಆಫ್ 5 years ಅನ್ಲೆಸ್ ಇಟ್ ಡಿಸಾಲ್ವ್ಡ್. ಅಂದರೆ ಒಂದು ಲೋಕಸಭಾ ಆಗಿರ್ಬೋದು, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು, ಅದು 5 ವರ್ಷಕ್ಕೆ ಇರುತ್ತದೆ. ಸೊ ಆರ್ಟಿಕಲ್ 83 ಕ್ಲಾಸ್ 2 ಲೋಕಸಭಕ್ಕೆ 5 ವರ್ಷಗಳ ಪ್ರಾವಿಷನನ್ನು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಆರ್ಟಿಕಲ್ 172 ಕ್ಲಾಸ್ 1 ಸ್ಟೇಟ್ ಅಸೆಂಬ್ಲಿಗೂ 5 ವರ್ಷ ಒಂದು ಪ್ರಾವಿಷನನ್ನು ಕೊಟ್ಟಿದೆ. ಅಂಟಿಲ್ ಇಟ್ ಡಿಸಾಲ್ವ್ಡ್, ಅನ್ಲೆಸ್ ಇಟ್ ಡಿಸಾಲ್ವ್ಡ್. ಆರ್ಟಿಕಲ್ 356 ಏನು ಹೇಳುತ್ತೆ, ಪ್ರೆಸಿಡೆಂಟ್ ರೂಲ್ ಅದು ಅಲೋ ದ ಸ್ಟೇಟ್ ಅಸೆಂಬ್ಲಿ ಟು ಡಿಸಾಲ್ಯೂಷನ್. ಅಂದರೆ ನಿಮ್ಮ ಸ್ಟೇಟ್ ಅಸೆಂಬ್ಲಿ ಏನಿದೆ ಅದು ಇಟ್ ಇಸ್ ನಾಟ್ ಇನ್ ಎ ಪವರ್ ಟು ಡೀಲ್ ಆಲ್ ದಿ 5 yearsನ್ನು ಕರೆಕ್ಟ್ ರೂಲಿಂಗಲ್ಲಿ ಮಾಡಲಿಕ್ಕಾಗಿಲ್ಲ ಅಂದರೆ ಪ್ರೆಸಿಡೆಂಟ್ ಆಡಳಿತವನ್ನು ತರ್ಬೋದು. ಅದು ಆರ್ಟಿಕಲ್ 356 ಆರ್ಟಿಕಲ್ 85 ಮತ್ತು 174 ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಕ್ಯಾನ್ ಡಿಸಾಲ್ವ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿ ಅಂತ ಹೇಳ್ತಾರೆ.
ಫಾರ್ ಎನಿ ಎಮರ್ಜೆನ್ಸಿ ಒಂದು ಮಿಸ್ಕಂಡಕ್ಟ್ ಆಗಿರ್ಬೋದು, ಅಥವಾ ಪ್ರಾವಿಷನ್ ಆಫ್ ಎಲೆಕ್ಷನ್ ಅದರ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಆಗಿರ್ಬೋದು, ಏನೋ ಒಂದು ರೀಸನ್ನಿಂದ ಆರ್ಟಿಕಲ್ 368 ಪ್ರೊಸೀಜರ್ ಫಾರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗೆ ಒಂದು ಪ್ರಕ್ರಿಯೆಯನ್ನು ಕೊಡುತ್ತೆ. ಈ ಒಂದು 5 ಏನು ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಶೆಡ್ಯೂಲ್ ಏನಿದೆ ಇದು ನೀವು ಬೈಹರ್ಟ್ ಮಾಡಬೇಕು ಅಥವಾ ರಿಮೆಂಬರೆನ್ಸ್ ಮಾಡಬೇಕು. ಯಾವುದೇ ಒಂದು ಎಲೆಕ್ಷನ್ ಟಾಪಿಕ್ಗೆ ಈ ಒಂದು 5 ಕ್ಲಾಸ್ ಹೆಲ್ಪ್ ಆಗುತ್ತೆ. ಸೊ ಒನ್ ನೇಷನ್ ಎಲೆಕ್ಷನ್ಗೂ ಕೂಡ ಇದೇ ಕ್ಲಾಸ್ ಅಪ್ಲೈ ಆಗುತ್ತೆ. ಈಗೆಲ್ಲ ನೀವು ಬರೀಬೋದು. ನೆಕ್ಸ್ಟ್ ಸೆಕೆಂಡ್ ಫೇಸ್ ಆಫ್ ಕ್ವಶನ್, ಡಿಮೆರಿಟ್ ಆಫ್ ಒನ್ ನೇಷನ್ ಆ್ಯಂಡ್ ಒನ್ ಎಲೆಕ್ಷನ್ ಏನಿದೆ ಡಿಮೆರಿಟನ್ನು ಬರೀಬೇಕು. ಸೆಕೆಂಡ್ ಫೇಸ್ ಅಡ್ರೆಸ್ ಮಾಡುವಾಗ ನೀವು ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ ಅಡ್ರೆಸ್ ಮಾಡಿದ್ದೀರಿ, ಮೆರಿಟ್ ಅಡ್ರೆಸ್ ಮಾಡಿದ್ದೀರಿ, ಆಬ್ಜೆಕ್ಟಿವ್ ಅಡ್ರೆಸ್ ಮಾಡಿದ್ದೀರಿ. ಸೊ ಡಿಮೆರಿಟ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನಲ್ಲಿ ನಿಮಗೆ ರಿಸ್ಕ್ ಆಫ್ ಸೆಂಟ್ರಲೈಸೇಷನ್ ಪವರ್ ಅಂತ, ಯಾವುದೇ ಒಂದು ವೋಟಿಂಗ್ ಸಿಸ್ಟಮಲ್ಲಿ ಸೆಂಟ್ರಲೈಸ್ ಪವರ್ ವರ್ಕ್ ಆಗೇ ಆಗುತ್ತೆ. ಬಿಕಾಸ್ ನೇಷನ್ ಈಸ್ ಎ ಬಿಗರ್ ಡೊಮೈನ್, ಸ್ಟೇಟ್ ಈಸ್ ನೆಕ್ಸ್ಟ್ ಟು ದಿ ನೇಷನ್. ಹಾಗಾಗಿ ರಿಸ್ಕ್ ಆಫ್ ಸೆಂಟ್ರಲೈಸೇಷನ್ ಪವರ್ ಅಂದರೆ ಈಗ ಆಡಳಿತದ ಒಂದು ರೂಲಿಂಗ್ ಪಾರ್ಟಿ ಆಗಿ ಸೆಂಟ್ರಲಲ್ಲಿ ಯಾವ ಪಾರ್ಟಿ ಇತ್ತು ಅದೇ ಒಂದು ರೆಪ್ಯುಟೇಷನ್ ಆಗಿ ಸ್ಟೇಟ್ ಗೌರ್ಮೆಂಟಲ್ಲೂ ಬರುವ ಚಾನ್ಸಸ್ ಇರ್ತದೆ. ಇದರಿಂದ ಸ್ಮಾಲ್ ಪಾರ್ಟೀಸ್ ಅಥವಾ ನಾಮಿನಲ್ ಪಾರ್ಟಿಗಳಿಗೆ ತುಂಬ ಹೊಡೆತ ಬೀಳ್ತದೆ. ಅಲ್ಲೇ ಕಂಟಿನ್ ದೇ ಆರ್ ನಾಟ್ ಸೆಂಟ್ರಲೈಸ್ಡ್ ಇನ್ ದಿ ಸ್ಟೇಟ್, ಅಂಡರ್ಮೈನ್ ದ ಫೆಡರಲ್ ಸ್ಟ್ರಕ್ಚರ್ ಆ್ಯಂಡ್ ಸ್ಟೇಟ್ ಅಟೋನಮಿ. ಸ್ಟೇಟಿಗೆ ಮತ್ತು ಒಂದು ಅಟಾನಮಿಯನ್ನು ಕೊಟ್ಟಿದೆ. ಬಿಕಾಸ್ ನಮ್ಮದು ಸಪರೇಷನ್ ಆಫ್ ಪವರ್ ಇರೋದ್ರಿಂದ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನಾಲಿಟಿಯಲ್ಲಿ ಸ್ಟೇಟ್ ಲೀಸ್ಟ್, ಸೆಂಟ್ರಲ್ ಸ್ಟೇಟ್ ಮತ್ತು ಪ್ರಾವಿನ್ಷಿಯಲ್ ಲೀಸ್ಟ್ ಅಂತ ಇರ್ತದೆ. ಪ್ರಾವಿನ್ಷಿಯಲ್ ಲೀಸ್ಟ್ ಅಂತಂದರೆ ಬೋತ್ ಫಾರ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್. ಸ್ಟೇಟ್ ಲೀಸ್ಟ್ ಈಸ್ ಮೆಂಟ್ ಫಾರ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಲೀಸ್ಟ್ ಈಸ್ ಓನ್ಲಿ ಫಾರ್ ಸೆಂಟ್ರಲ್. ಸೊ ಅಂಡರ್ಮೈನ್ ದ ಫೆಡರಲ್ ಸ್ಟ್ರಕ್ಚರ್ ಅಂದರೆ ನಮ್ಮ ಆಲ್ ಇಂಡಿಯಾ ಈಗ ಒನ್ ಅನ್ನೋದು ಮತ್ತು ಸ್ಟೇಟ್ ಅಟಾನಮಿಗೆ ಅದು ಹೊರಗೆ ಬೀಳುತ್ತೆ ಅಂತ. ಇನ್ವಾಲ್ವ್ ಕಾಂಪ್ಲೆಕ್ಸ್ ಕಾನ್ಸ್ಟಿಟ್ಯೂಷನಲ್ ಚಾರ್ಜಸ್. ಈಗ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಈ ಆರ್ಟಿಕಲ್ ಏನಿದೆ ಇದರಲ್ಲಿ ಅಮೆಂಡ್ಮೆಂಟ್ ತರಬೇಕಾಗುತ್ತೆ ಥ್ರೂ ಆರ್ಟಿಕಲ್ 368 ಪ್ರೊಸೀಜರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದಕ್ಕೆ ತುಂಬ ಟೈಮ್ ಹಿಡಿತದೆ. ಬಿಕಾಸ್ ಅದು ಸ್ಟೇಟ್ ಅಸೆಂಬ್ಲಿ ಅಥವಾ ಒಂದು ಸ್ಟೇಟಿನ ಮುನಪನಿಯನ್ನು ನಿಲ್ಲಿಸಬೇಕು, ಅವರ ಒಂದು ಒಪ್ಪಿಗೆಯನ್ನು ಪಡೆಯಬೇಕು. ಹಾಗೆ ಮೆಜಾರಿಟಿ ಆಫ್ ರೂಲಿಂಗ್ ಪಾರ್ಟಿ ಏನಿದೆ ಸೆಂಟ್ರಲಲ್ಲಿ ಅದರ ಒಂದು ರಾಜ್ಯಸಭಾ ಅಥವಾ ಲೋಕಸಭೆಗೆ ಆ ಅಮೆಂಡ್ಮೆಂಟ್ ತರಬೇಕು. ದೆನ್ ಪ್ರೆಸಿಡೆಂಟಿಂದ ಸೈನ್ ಆಗಬೇಕು. ಸುಮಾರೊಂದು ಕೆಲಸ ಇದೆ. ಸೊ ಕಾಂಪ್ಲೆಕ್ಸ್ ಕಾನ್ಸ್ಟಿಟ್ಯೂಷನಲ್ ಚಾರ್ಜಸ್. ಸಪ್ರೇಟ್ ರೀಜನಲ್ ಇಶ್ಯೂ. ಈಗ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಎಸ್ಪೆಷಲಿ JDS ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶ ಅಲ್ಲಿ ರೀಜನಲ್ ಪಾರ್ಟಿ, ಸೌತ್ ಇಂಡಿಯಾದಲ್ಲಿ ಮೆಜಾರಿಟಿ ರೀಜನಲ್ ಪಾರ್ಟಿ ಅಥವಾ ವೆಸ್ಟ್ ಬೆಂಗಾಲಲ್ಲಿ ರೀಜನಲ್ ಪಾರ್ಟಿ ಇದೆ. ಈ ರೀಜನಲ್ ಪಾರ್ಟಿಗೆ ಈ ಒಂದು ಲೊಕ್ಯಾಲಿಟಿ ಆಫ್ ಒನ್ ಲೂಕಸ್ ಅಂತ ಏನು ಹೇಳ್ತೇವೆ ಅದು ಸೆಂಟ್ರಲ್ ಪವರ್ ಹ್ಯಾಂಡಲ್ ಮಾಡೋದ್ರಿಂದ ಆ ಒಂದು ಚಾನ್ಸಸ್ ಇರುತ್ತದೆ ಸಪ್ರೇಟ್ ರೀಜನಲ್ ಇಶ್ಯೂಸ್ ಅಂತ. ಆ್ಯಂಡ್ ಇನ್ನೊಂದು ಮಾದರಿಯಲ್ಲಿ ಇದನ್ನು ಅಡ್ರೆಸ್ ಮಾಡೋದಾದರೆ ಇದು ಪೊಲಿಟಿಕಲ್ ಸ್ಪಿಯರ್ ಆಯಿತು. ಇನ್ನೊಂದು ಮಾದರಿ ಸ್ಕೀಮ್ ವೈಡ್. ಅಂದರೆ ಈಗ ನಮ್ಮ ಸಪೋಸ್ ನೀವು ಕನ್ಸಿಡರ್ ಕರ್ನಾಟಕ ಇಸ್ ದ ಸ್ಟೇಟ್. ನಮ್ಮಲ್ಲಿ ಹಲವು ಪ್ರಾಬ್ಲಮ್ಸ್ ಇರ್ತದೆ. ಈ ಪ್ರಾಬ್ಲಮ್ ಡೈರೆಕ್ಟ್ಲಿ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಂಡಲ್ ಆರ್ ನೋ ಇನ್ ಟು ಸೆಂಟ್ರಲ್. ಸೊ ಸೆಂಟ್ರಲ್ನಲ್ಲಿ ಯಾವ ಒಂದು ರೂಲಿಂಗ್ ಪಾರ್ಟಿ ಇದೆ ಸ್ಟೇಟಿನಲ್ಲೂ ಅದೇ ಬಂದರೆ ಇಫ್ ದೇ ಆರ್ ನಾಟ್ ವಿಲ್ಲಿಂಗ್ ಟು ಹ್ಯಾವ್ ದ ಕಾನ್ಷಿಯಸ್ ಸ್ಪಿಯರ್ ಆಫ್ ಪ್ರಾಬ್ಲಮ್ ಆಫ್ ಸ್ಟೇಟ್ ರೀಜನಾಲಿಟಿ, ಇದು ತುಂಬ ಹೊರತ ಬೀಳ್ತದೆ. ಆ ರೀಜನಲ್ ಬಯೋಸ್ಪಿಯರ್ಗೆ ಹೊರತ ಬೀಳ್ತದೆ. ಲಿಮಿಟ್ ಫ್ಲೆಕ್ಸಿಬಿಲಿಟಿ ಇನ್ ಕೇಸ್ ಆಫ್ ಪ್ರಿಮೆಚ್ಯೂರ್ ಡೆವಲ್ಯೂಷನ್. ಇದೊಂದು ಪ್ರಾವಿಷನ್ ಆಗಿತ್ತು. ಏನಾದರೂ ಒಂದು ಅಡ್ಮಿನಿಸ್ಟ್ರೇಷನ್ ಲೂಪೋಲ್ ಆಗಿದ್ದರೆ ಅಥವಾ ಮೆಕನೈಸೇಷನ್ ಪ್ರಿನ್ಸಿಪಲಲ್ಲಿ RPA ರೂಲಿಂಗ್ ಪ್ರಕಾರ ಈ ಒಂದು ಕ್ಲಾಸ್ ಕೊಟ್ಟಿದ್ರು, ಲಿಮಿಟ್ ಫ್ಲೆಕ್ಸಿಬಿಲಿಟಿ ಇನ್ ಪ್ರಿಮೆಚ್ಯೂರ್ ಡೆವಲ್ಯೂಷನ್. ಅಥವಾ ಆಡಳಿತಾರೂಢ ಪಕ್ಷದಲ್ಲಿ ಏನಾದರೂ ತೊಂದರೆ ಆದರೆ ಎಷ್ಟು ಬೇಕಾದರೂ ಕಮ್ಮಿ ಟೈಮಲ್ಲಿ ಅವರು ಡಿವಲ್ಯೂಷನ್ ಮಾಡ್ಕೋಬೋದು ಆ ಥರ. ಸೊ ಲಿಮಿಟ್ ಆಫ್ ಫ್ಲೆಕ್ಸಿಬಿಲಿಟಿ ಇನ್ ಕೇಸ್ ಆಫ್ ಪ್ರಿಮೆಚ್ಯೂರ್ ಡೆವಲ್ಯೂಷನ್ಗೆ ಇದು ಹೊರತು ಬೀಳುತ್ತದೆ. ರೆಡ್ಯೂಸ್ ವೋಟರ್ ಚಾಯ್ಸ್. ಈಗ ಮಲ್ಟಿಪಲ್ ವೋಟರ್ ಎಲೆಕ್ಷನ್ ಇತ್ತು. ಆಗ ಪ್ರತಿಯೊಂದು ಸ್ಟೇಟಿಗೂ ಅಥವಾ ಸೆಂಟ್ರಲಿಗೂ ಬೇರೆ ಬೇರೆ ಇತ್ತು. ಚಾಯ್ಸ್ ಆಫ್ ನೆಟ್ವರ್ಕಿಂಗ್ ವೈಡ್ ಇತ್ತು, ಡೈವರ್ಸಿಫೈ ಇತ್ತು. ಇಲ್ಲಿ ಸ್ಕ್ಯೂ ಸಿಮೆಟ್ರಿ ಆಗುತ್ತೆ. ಚಾಯ್ಸ್ ಆಫ್ ನೆಟ್ವರ್ಕ್
ವೋಟರ್ ಕನ್ಫ್ಯೂಷನ್ ಆಗ್ತಾರೆ, ಯಾರಿಗೆ ಹಾಕೋದು, ಸೆಂಟ್ರಲಿಗೆ ಯಾವ್ದು ಹಾಕಿದೆ, ಸ್ಟೇಟಿಗೆ ಯಾವ್ದು ಹಾಕಿದೆ ಅಂತ. ಅನ್ಲೆಸ್ ಅಂಟಿಲ್ ದ ಪ್ರಾಪರ್ ಮೆಕ್ಯಾನಿಸಮ್ ಹ್ಯಾಪನ್ ಇಟ್ ವೋಂಟ್ ಬಿ ಫೀಸಿಬಲ್, ವೋಟರ್ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ ಡಿಮೆರಿಟ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಿ. ಈಗ ಇದು ಈ ಡಿಮೆರಿಟ್ನ ನೋಡಿದ್ದೀವಿ. ಈಗ ಇಷ್ಟೇ ಬರೆದ್ರೆ ಸಾಕ, ಈ ಕ್ವಶನನ್ನು ಅಡ್ರೆಸ್ ಮಾಡಿದ್ರೆ ಆಗುತ್ತಾ ಅಂತ ಕೇಳೋದಾದರೆ ಇಟ್ ಈಸ್ ನಾಟ್ ಎನಫ್. ಯಾಕೆಂದರೆ ಇದು ಕಾನ್ಸ್ಟಿಟ್ಯೂಷನಾಲಿಟಿ ಒಂದು ಸ್ಕೀಮ್ ಆಗಿರೋದ್ರಿಂದ ರಿಪೋರ್ಟ್ಗಳು ಏನೇನು ಹೇಳುತ್ತೆ. ಫಸ್ಟು 5 ರಿಪೋರ್ಟ್ಗಳು ಬಂದಿದೆ. ಅದರಲ್ಲಿ ರೀಸೆಂಟ್ ರಮಾನಾಥ್ ಕೋವಿಂದ್ ಸರ್ ರಿಪೋರ್ಟು. ಇದಕ್ಕೂ ಮುಂಚೆ ಲಾ ಕಮಿಷನ್ ರಿಪೋರ್ಟ್ 178 1999 ಸೈಮಲ್ಟೇನಿಯಸ್ ಎಲೆಕ್ಟ್ ಆ್ಯಂಡ್ ಸ್ಟೇಟ್ ಪೋಲ್ಸ್ ಅಂತ ಬರುತ್ತೆ. ಸೈಮಲ್ಟೇನಿಯಸ್ ಎಲೆಕ್ಟ್ ಅಂದರೆ ಸೈಮಲ್ಟೇನಿಯಸ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ. ಪ್ರಿವೆಂಟ್ ಪ್ರಿಮೆಚೂರ್ ಡೆವಲ್ಯೂಷನ್ ಲೀಗಲ್ ಚಾರ್ಜಸ್ ಅಂತ. ಅಂದರೆ ಪ್ರಿವೆನ್ಷನ್ ಆಫ್ ಪ್ರಿಮೆಚೂರ್ ಡೆವಲ್ಯೂಷನನ್ನು ಕೊಡೋದ್ರಿಂದ ಆಡಳಿತಾರೂಢ ಪಕ್ಷ ಯಾವುದೇ ಇರಲಿ, ಯಾವುದೇ ಆಡಳಿತ ಒಂದು ನಡೆಸ್ತಾ ಇದ್ದು ಅದು ಅವಧಿಗೂ ಮುಂಚೆ ಪ್ರಿಮೆಚೂರ್ ಆಗಿ ಡೆವಲ್ಯೂಷನನ್ನು ಮಾಡ್ಕೊಳ್ಳೋಕ್ಕೆ ಅಂದರೆ ಲೀಗಲ್ ಚಾರ್ಜಸ್ ಹಾಕಬೇಕು ಅಂತ. ಬಿಕಾಸ್ ಅಷ್ಟು ಹಣ ನ್ಯಾಯ ಆಗ್ತಾ ಇರುತ್ತೆ. ಲಾ ಕಮಿಷನ್ ರಿಪೋರ್ಟ್ ಇದು ಒಂದು ಇಂಪಾರ್ಟೆಂಟ್ ರಿಪೋರ್ಟ್, ಇದೆಲ್ಲ ಬರೀಬೋದು. ಮತ್ತು ನೀತಿ ಆಯೋಗ ಥಿಂಕ್ ಟ್ಯಾಂಕ್ ಕಮಿಟಿ. ಈ ನೀತಿ ಆಯೋಗ ಅಂದರೆ ಇದು ಒಂದು ಥಿಂಕ್ ಟ್ಯಾಂಕ್ ಕಮಿಟಿ. ಇದರಲ್ಲಿ 2017 ಏನು ಹೇಳಿದ್ದಾರೆ, 2 ಫೇಸ್ ಆಫ್ ಪೋಲ್ ನಡೆಸಬೇಕು, ಫಿಕ್ಸ್ಡ್ ಟರ್ಮ್ಸ್, ಕಾಸ್ಟ್ ಸೇವಿಂಗ್ ಆ್ಯಂಡ್ ಎಫಿಷಿಯನ್ಸಿ ಆ್ಯಂಡ್ ಬೆನಿಫಿಟ್ 2019 and 2024. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ಇದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಬಾಡಿ ಆ್ಯಂಡ್ ಇದು ನಮ್ಮ ಎಲೆಕ್ಷನನ್ನು ನಡೆಸುವ ಬಾಡಿ. 1983 ಸಪೋರ್ಟೆಡ್ ಇನ್ ಪ್ರಿನ್ಸಿಪಲ್ ಆಫ್ ಫೀಸಿಬಿಲಿಟಿ, ಇದು ರೆಪ್ರೆಸೆಂಟೇಷನ್ ಪೀಪಲ್ ಆ್ಯಕ್ಟ್ಗೆ ಸಂಬಂಧಪಟ್ಟದ್ದು. ಇದನ್ನು ಎಲ್ಲ ಎಲೆಕ್ಷನ್ ಕ್ವಶನ್ಗೂ ನೀವು ಬರೀಬೋದು. ಲಾ ಕಮಿಷನ್ ಡ್ರಾಫ್ಟ್ ರಿಪೋರ್ಟ್ ಅಂತ ಒಂದು ಮಾಡಿದೆ. ಅದರ ಪ್ರಕಾರ ಆರ್ಟಿಕಲ್ 83, 85, 172, 174, 356 ಇದು ಕನ್ಸ್ಟ್ರಕ್ಟಿವ್ ನೋ ಕಾನ್ಫಿಡೆನ್ಸ್ ಮೋಷನ್ ಪ್ರಪೋಸಲ್ ಅಂತ ಹೇಳ್ತಾರೆ. ಸೊ ಅಮೆಂಡ್ಮೆಂಟಲ್ಲೇ ಪ್ರಾವಿಷನ್ ಕೊಟ್ಟಿದೆ ಅಂತ 2018 ಅದನ್ನು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಏನಿದೆ, ಆರ್ಟಿಕಲ್ 368 ಪ್ರೊಸೀಜರ್ ಫಾರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಏನು ಹೇಳ್ತಾರೆ ಅದರ ಪ್ರಕಾರ ಮಾಡ್ಬೋದು. ಇದು ಹೇಳುತ್ತೆ. ಈಗ ಕೋವಿಡ್ ಪ್ಯಾನಲ್ ಅಂದರೆ ಆನರಬಲ್ ಪ್ರೆಸಿಡೆಂಟ್ ರಮಾನಾಥ್ ಕೋವಿಂದ್ ಪ್ಯಾನಲ್ ಅಂತ ಏನಿದೆ, ಇದು ನಿಮಗೆ ಈಗ ಆಲ್ರೆಡಿ ಹೇಳಿದೆ ಸೆಪ್ಟೆಂಬರ್ 2023 ಈ ಒಂದು ಪ್ಯಾನಲ್ ಕಮೆಂಟ್ ಆಯಿತು. 2024 ಮಾರ್ಚಲ್ಲಿ ಈ ಒಂದು ಪ್ಯಾನಲ್ ತನ್ನ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ. ಇದರ ಪ್ರಕಾರ ಲೀಗಲ್ ಫ್ರೇಮ್ವರ್ಕ್ ಡ್ರಾಫ್ಟ್ ಲಾ ಎನೇಬಲ್ ಟು ಸಿಂಕ್ರನೈಸ್ ದ ಎಲೆಕ್ಷನ್, ಸಿಂಕ್ರನೈಸ್ ದ ಎಲೆಕ್ಷನ್ ಫಾರ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಂತ. ಈ ಫೇಸ್ 1 ಸ್ಟೇಟ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿಗೆ ಮಾಡ್ತಾರೆ. ಅಷ್ಟೂ ಸ್ಟೇಟ್ ಮತ್ತು ನಮ್ಮ ಲೋಕಸಭಾದ ಸೆಂಟ್ರಲಿಗೆ ಮಾಡ್ತಾರೆ. ಫೇಸ್ 2 ವಿದಿನ್ ದ ಪೀರಿಯಡ್ ಆಫ್ 100 days ಲೋಕಲ್ ಬಾಡಿ ಪೋಲ್ಸ್ನ ಕರೀತಾರೆ. ಲೋಕಲ್ ಬಾಡಿ ಅಂದರೆ ಯಾವುದು, ಲೋಕಲ್ ಗುಡ್ ಗವರ್ನೆನ್ಸ್ ಅಥವಾ ಬಾಟಮ್ ಅಡ್ಮಿನಿಸ್ಟ್ರೇಷನ್, ಪುರಸಭೆ ಆಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಎನಿ ಕಾರ್ಪೊರೇಷನ್ಸ್ ಆಗಿರ್ಬೋದು, ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು, ಆ ಥರ. ಸೊ ಅಪಾಯಿಂಟ್ಮೆಂಟ್ ಡೇಟ್ ಏನಿದೆ, ಈ ಅಪಾಯಿಂಟ್ಮೆಂಟ್ ಡೇಟಿನ ಪ್ರಕಾರ ಹೋಗೋದಾದರೆ ಟೆನ್ಯೂರ್ ಸಿಂಕ್ರನೈಸ್ ಆಗುತ್ತೆ. ಅಸೆಂಬ್ಲಿ ಟು ಅಲೈನ್ ವಿತ್ ಎಲೆಕ್ಟ್ ಟರ್ಮ್ ಆ್ಯಂಡ್ ಪೋಸ್ಟ್ ಅಪಾಯಿಂಟ್ಮೆಂಟ್ ಡೇಟ್. ಅಂದರೆ ಅಸೆಂಬ್ಲಿಗಳು ಈಗ ಸ್ಟೇಟ್ ಹಲವಾರಿದೆ, ಅದು ಅಸೆಂಬ್ಲಿ ಅಂತ ಕರೀತಾರೆ. ಸೆಂಟ್ರಲಿಗೆ ಲೋಕಸಭಾ ಅಂತ ಕರೀತಾರೆ. ಈ ಒಂದು ಅಸೆಂಬ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು ತುಂಬ ಇರೋದ್ರಿಂದ ಆ ಲೋಕಸಭಾದ ಟರ್ಮು ಪೋಸ್ಟ್ ಅಪಾಯಿಂಟ್ಮೆಂಟ್ ಡೇಟನ್ನು ಫಿಕ್ಸ್ ಮಾಡಬೇಕಾಗಿರುತ್ತೆ. ಮಿಡ್ ಟರ್ಮ್ ಪೋಲ್, ಫ್ರೆಶ್ ಪೋಲ್ ಸರ್ವ್ಡ್ ಓನ್ಲಿ ರಿಮೈನಿಂಗ್ ಟರ್ಮ್. ಅಂದರೆ ಈಗ ಆಲ್ರೆಡಿ ಒಂದು ಎಲೆಕ್ಷನ್ ಸ್ಟೇಟಿಗೆ ಆಗಿದೆ, ಅದು ಪರ್ಸ್ಯೂವಿಂಗಲ್ಲಿ ಇರುತ್ತಲ್ಲ, ಆ ಪರ್ಸ್ಯೂವಿಂಗು ಓನ್ಲಿ ಫಾರ್ ಲಿಮಿಟೆಡ್ ಟೈಮ್, ಇಟ್ ಇಸ್ ನಾಟ್ ಫಾರ್ 5 years. ಬಿಕಾಸ್ ದ ಫ್ರೆಶ್ ಕಮಿಟಿ ಏನು ಸಜೆಸ್ಟ್ ಮಾಡ್ತಾ ಇದೆ, ಈ ಸೈಮಲ್ಟೇನಿಯಸ್ ಎಲೆಕ್ಷನ್ಗೆ ಪ್ರಾವಿಷನ್ ಕೊಡಲಿಕ್ಕೆ ಈ ಥರದ ಒಂದು ಸ್ಕೀಮ್ ಮಾಡ್ತಾ ಇದೆ. ಯೂನಿಫೈಡ್ ವೋಟರ್ ರೋಲ್ ಮ್ಯಾನೇಜ್ಡ್ ಬೈ ECI ಆ್ಯಂಡ್ ಸ್ಟೇಟ್ ಕಮಿಷನ್ಸ್. ಇದುವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೆಂಟ್ರಲ್ ಅಥವಾ ಸ್ಟೇಟ್ ಕಮಿಷನ್ ಆಫ್ ಎಲೆಕ್ಷನ್ ಬಾಡಿ ಏನಿತ್ತು ಅದು ಗವರ್ನಿಂಗ್ ಪ್ರಿನ್ಸಿಪಲ್ ಆಗಿತ್ತು. ಇನ್ನು ಮುಂದೆನೂ ಅದೇ ಥರ ಮಾಡುತ್ತೆ ಫಾರ್ ಹೆವಿ ಎಕ್ವಿಪ್ಡ್ ಲಾಜಿಸ್ಟಿಕ್ಕನ್ನು ಸಪೋರ್ಟನ್ನು ಯಾವ ಥರ ಮಾಡಬೇಕು ಅಂತ ಬರೆದಿದ್ದಾರೆ. ಅಕ್ವೆಟಿಕ್ EVM ಅಂತಂದ್ರೇನು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಈ ಎಲೆಕ್ಟ್ರಾನಿಕ್
ವೋಟಿಂಗ್ ಮಷಿನ್ನು ಮತ್ತು ವಿ ವಿ ಪ್ಯಾಟ್. ವಿ ವಿ ಪ್ಯಾಟ್ ಅಂತಂದರೆ ನಾವು ಎಲೆಕ್ಷನ್ ಮಾಡಿದ ತಕ್ಷಣ ನಾವು ಯಾವುದಕ್ಕೆ ಎಲೆಕ್ಷನ್ ವೋಟ್ ಹಾಕಿದ್ದೇವೆ ಅನ್ನೋದು ನಮಗೆ ತೋರಿಸ್ತಾಗಲ್ಲ, ಅದು ವಿ ವಿ ಪ್ಯಾಟ್. ಈ ಒಂದು ವಿ ವಿ ಪ್ಯಾಟನ್ನು ಒಂದು ಹೈ ಸೆಕ್ಯೂರಿಟಿ ಹೋಲ್ ಮತ್ತು ಅದರ ಟೆಕ್ನಿಕಾಲಿಟಿಯನ್ನು ತುಂಬ ಚೆನ್ನಾಗಿ ನಾವು ಮಾಡ್ಬೋದು. ಬಿಕಾಸ್ ಸೈಮಲ್ಟೇನಿಯಸ್ ಎಲೆಕ್ಷನ್ ಇರೋದ್ರಿಂದ, ಆಫನ್ಲಿ ಎಲೆಕ್ಷನ್ ಇಲ್ಲದೇ ಇರೋದ್ರಿಂದ ಟೆಕ್ನಿಕಲ್ ಸುಪೀರಿಯಾರಿಟಿ ಮತ್ತು ಕಾನ್ಫಿಡೆನ್ಸನ್ನು ತಗೊಳ್ಬೋದು. ಇನ್ಫ್ರಾಸ್ಟ್ರಕ್ಚರ್ ರೆಡಿನೆಸ್, ಅಡ್ವಾನ್ಸ್ಡ್ ಪ್ಲಾನಿಂಗ್ ಬೈ EPI ಫಾರ್ ಸ್ಮೂತ್ ಎಕ್ಸಿಕ್ಯೂಷನ್. ಇದರಿಂದ ಏನು ಲಾಭ ಆಗುತ್ತೆ ಅಂತಂದರೆ, ಈಗ ಎಲೆಕ್ಷನ್ 5 ಇಯರ್ಸಿಗೆ ಸೈಮಲ್ಟೇನಿಯಸ್ ಎಲೆಕ್ಷನ್ ನಡೀತು. 4 ಇಯರ್ಸ್ ಗವರ್ನೆನ್ಸ್ ಕೊಟ್ಟರು, 4.5 ಇಯರ್ಸ್, ರಿಮೈನಿಂಗ್ ಹಾಫ್ ಇಯರ್ಸ್ ಎಲೆಕ್ಷನ್ ಪ್ರಪಗಂಡಾಗೆ ಹೋದರು. ಆಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಟೈಮ್ ಸಿಗುತ್ತೆ. ಬಿಕಾಸ್ ಟು ಪ್ರಿಪೇರ್ ದ ಇನ್ಫ್ರಾಸ್ಟ್ರಕ್ಚರ್ ರೆಡಿನೆಸ್, ಟೆಕ್ನಿಕಲ್ ಎಕ್ಸ್ಪರ್ಟೈಸಿಂಗ್, ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ವೋಟರ್ ಪ್ರಾವಿಷನ್ ಆಫ್ ರೋಲ್ ಆಫ್ ಪ್ರಾಸ್ಪ್ಯಾರಿಟಿ ಆ್ಯಂಡ್ ಟೆನ್ಯೂರ್ ಡಿಪೆಂಡಿಂಗ್ ಆನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಈ ಎಲ್ಲ ಕಾರಣದಿಂದ ಈ ರೆಡಿನೆಸ್ಸನ್ನು ಮಾಡ್ಕೊಳ್ಳಿಕ್ಕೆ EPIಗೆ ಒಂದು ಹೆಲ್ಪ್ ಆಗುತ್ತೆ, ಅಥವಾ ಪ್ರಾಪರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡಲಿಕ್ಕಾಗುತ್ತೆ ಅನ್ನೋದು ಪ್ರೆಸಿಡೆಂಟ್ ಹಾನರಬಲ್ ಎಕ್ಸ್ ಪ್ರೆಸಿಡೆಂಟ್ ಕೋವಿಡ್ ಪ್ಯಾನಲ್ ಕೀ ರೆಕಮೆಂಡೇಷನ್ ಆಗಿತ್ತು. ಈ ಎಲ್ಲ ರೆಕಮೆಂಡೇಷನನ್ನು ನೀವು ಬರೀಬೋದು. 5 ರೆಕಮೆಂಡೇಷನ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ಎನಿ ಆಫ್ ದ ಸೊಲ್ಯೂಷನ್ ಆಗಿ ನೀವು ಬರೀಬೋದು. ಯೂಸ್ ಡಯಾಗ್ರಾಮ್ ಫಾರ್ ಚಾರ್ಟ್. ಯಾವುದೇ ಒಂದು ಕ್ವಶನ್ ಕೇವಲ ಅದರ ಅಡ್ರೆಸ್ಸನ್ನು ಮಾಡಿದರೆ ಆಗಿಲ್ಲ. ದ ಬ್ಯೂಟಿಫಿಕೇಷನ್ ಆಫ್ ಆನ್ಸರ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ಸೊ ನಮ್ಮ ಭಾರತ, ಅದರಲ್ಲಿ ನಾನು ಕರ್ನಾಟಕದವನು, ಕನ್ನಡದವನು, ಕರ್ನಾಟಕ, ಅದರಲ್ಲಿ ನನ್ನದು ಮಂಗಳೂರು ಡಿಸ್ಟ್ರಿಕ್ಟ್, ಅದನ್ನು ನಾನು ಹಾಕಿದ್ದೇನೆ ಸೆಂಟ್ರಲ್, ಸ್ಟೇಟ್ ಆ್ಯಂಡ್ ಲೋಕಲ್ ಅಂತ. ಈಗಂತ ಮ್ಯಾಪನ್ನು ನೀವು ಎಲ್ಲ ಈ ಎಲೆಕ್ಷನ್ ಟಾಪಿಕ್ಕಿಗೆ ಬರೀಬೋದು. ವೋಟ್ ಫಾರ್ ನೇಷನ್, ವೋಟ್ ಫಾರ್ ರೈಟ್. ಯಾವ ರೈಟಿಗೂ ಆರ್ಟಿಕಲ್ 21 ರೈಟ್ ನಮ್ಮ ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಅಂತ ಈಗನ್ನ ಯೂಸ್ ಮಾಡ್ಕೋಬೋದು. ಇದರಿಂದ ನಿಮಗೆ ಕೋಆರ್ಡಿನೇಷನ್ ಫಾರ್ ಸೆಂಟ್ರಲ್, ಸ್ಟೇಟ್ ಆ್ಯಂಡ್ ಲೋಕಲ್ ಅನ್ನೋದು, ಮತ್ತು ವೆಲ್ಫೇರಿಸಮ್ ಮೆಕ್ಯಾನಿಸಮ್ ಫಾರ್ ಪೀಪಲ್ ಮೈಂಡ್ಸೆಟ್ ಬಗ್ಗೆ ಈ ಒಂದು ಚಿತ್ರ ನಿಮಗೆ ಹೆಲ್ಪ್ ಆಗುತ್ತೆ. ಇದನ್ನು ಈಸಿಯಾಗಿ ಡ್ರಾಫ್ಟ್ ಮಾಡ್ಬೋದು. ಇನ್ ದಿ ಎಕ್ಸಾಮಿನೇಷನ್ ಹಾಲ್, ಇನ್ ದಿ ಎಕ್ಸಾಮಿನೇಷನ್ ಕಂಡೀಷನ್. ಸೊ ಎರಡನೇ ಚಾರ್ಟ್ನ ನೀವು ಕ್ಲೋಸಾಗ ಅಬ್ಸರ್ವ್ ಮಾಡಿದ್ರೆ ಸೆಂಟ್ರಲ್ ಇದೆ, ಸ್ಟೇಟಿಗೆ ಲೋಕಲ್ ಇದೆ. ನಾವು ಈ ಸೆಂಟ್ರಲ್, ಸ್ಟೇಟ್, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲವೂ ಕೂಡ ಪೀಪಲ್ ವೆಲ್ಫೇರಿಗೆ ಸಂಬಂಧಪಟ್ಟಿದ್ದು. ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದ್ದರೆ ವೆಲ್ಫೇರಿಸಮ್ ಚೆನ್ನಾಗಿರುತ್ತದೆ. ವೆಲ್ಫೇರಿಸಮ್ ಚೆನ್ನಾಗಿದ್ದರೆ ದ ರೀಚ್ ಆಫ್ ಮೈಂಡ್ ಸ್ಟೋನ್ ಫಾರ್ ದ ಪೀಪಲ್ ಚೆನ್ನಾಗಿರ್ತದೆ. ಇದರಿಂದ ಡೆಮೊಕ್ರೆಟಿಕ್ ಇನ್ಕ್ಲೂಸಿವಿಟಿ ಆಗುತ್ತೆ, ಡೆಮೊಕ್ರೆಟಿಕ್ ಸಸ್ಟೈನಬಿಲಿಟಿ ಆಗುತ್ತೆ. ಸೊ ಇನ್ಕ್ಲೂಸಿವಿಟಿ ಎಲ್ಲಿರ್ತದೋ ಅಲ್ಲಿ ಸಸ್ಟೈನಬಿಲಿಟಿ ಇದೆ ಅಂತ. ಸೊ ಎಲೆಕ್ಷನ್ ಈಸ್ ಎ ಟೂಲ್ ಟು ಪ್ರೊಟೆಕ್ಟ್ ರೈಟ್ ಆಫ್ ಹ್ಯೂಮನ್ ಅಥವಾ ರೈಟ್ ಆಫ್ ಎನಿ ಒಂದು ಸಿಗ್ನಿಫಿಕೆಂಟ್ ಬಾಡಿ. ಈಗ ನೀವು ಇದನ್ನು ನೋಡ್ಬೋದು, ಇನ್ಕ್ಲೂಸಿವಿಟಿ, ಸಸ್ಟೈನಬಿಲಿಟಿ ಅಂತ ಬರೆದಿದ್ದೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಅಂತ ಮಾತ್ರ ಬರೀಲಿಕ್ಕೆ ಆಗ್ತದೆ ಅಂತಂದರೆ, ಎನಿ ಎಲೆಕ್ಷನ್ ಟಾಪಿಕ್ ಇನ್ ದಿ ಮೇನ್, ಈ ಒಂದು ಅಡ್ರೆಸ್ ಆಫ್ ದ ಒಂದು ಟಾಪಿಕ್ ಏನಿದೆ ಅಥವಾ ಒಂದು ಡಯಾಗ್ರಾಮ್ ಏನಿದೆ, ರೆಪ್ರೆಸೆಂಟೇಷನ್, ಇದನ್ನು ಬರೀಬೋದು. ನೆಕ್ಸ್ಟು ಈ ಒಂದು ಚಾರ್ಟ್ ನೋಡಿ, ಇದು ಪೀಪಲ್, ಅದರಲ್ಲಿ ಸೆಂಟ್ರಲ್, ಸ್ಟೇಟ್ ಮತ್ತು ಲೋಕಲ್ 3 ಡಿವಿಷನ್ ಇದೆ. ಅದಕ್ಕೆ ಪೀಪಲ್ ವೆಲ್ಫೇರೇ ಇರೋದು. ಅಡ್ಮಿನಿಸ್ಟ್ರೇಷನ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್. ಯಾವುದೇ ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತಂದರೆ ಅಡ್ಮಿನಿಸ್ಟ್ರೇಷನ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ಸೂಪರ್ ರೋಲ್ ಪ್ಲೇ ಮಾಡಬೇಕು. ಆ ರೋಲ್ ಪ್ಲೇ ಹೇಗೆ ಮಾಡ್ತದೆ ಅನ್ನೋದ್ರ ಮೇಲೆ ಪೀಪಲ್ಗೆ ರೀಚ್ ಔಟ್ ಆಗುತ್ತೆ. ಸೊ ಗುಡ್ ಗವರ್ಮೆಂಟ್ ಈಸ್ ಇನ್ ದಿ ಗುಡ್ ಗವರ್ನೆನ್ಸ್ ಅಂತ ಬರೀಬೋದು. ಇದು ಗವರ್ನೆನ್ಸ್ ಟಾಪಿಕ್ಕಿಗೂ ಬರೀಬೋದು, ಎಲೆಕ್ಷನ್ ಟಾಪಿಕ್ಕಿಗೂ ಬರೀಬೋದು. ಸೊ ಕಾಮನ್ ಅಜೆಂಡಾ ಫಾರ್ ಮಿನಿಮಮ್ ಶೆಡ್ಯೂಲಿಂಗ್ ಟೈಮ್. ಈ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನಿಂದ ನಿಮ್ಮ ಮೇನ್ಸ್ ಆನ್ಸರ್ ಟು ದಿ ಪಾಯಿಂಟ್ ಆಗಿರ್ತದೆ, ಹಾಗೂ ಫೇರ್ ಆಗಿ ಕಾಣುತ್ತೆ ಒಂದು ಆನ್ಸರ್ ಸ್ಕ್ರಿಪ್ಟು, ಹಾಗೂ ಟೈಮ್ ಸೇವ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಆನ್ಸರಲ್ಲಿ. ಫೈನಲಿ ಕೋರ್ಟ್ ಅಂತ ಬಂದಾಗ ಕನ್ಕ್ಲೂಷನಿಗೆ ನೀವು ಕೋರ್ಟಲ್ಲಿ ಬರಿಬೋದು, ದ ಬಲೂಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ಬುಲೆಟ್. ಅಂದರೆ ಏನು ಎಲೆಕ್ಷನ್ ಬ್ಯಾಲೆಟ್ಟಿಗೆ ಅದು ಒಂದು ಬುಲೆಟ್ಗಿಂತ ಸ್ಟ್ರಾಂಗ್ ಇದೆ ಅಂತ. ನೀವು ಇವತ್ತು ಏನು ವೋಟ್ ಹಾಕ್ತೀರಾ ಅದು ದೇಶದ ಪರಿಣಾಮವನ್ನು ಸೂಚಿಸ್ತದೆ. ಎಲೆಕ್ಷನ್ ಬಿಲಾಂಗ್ ಟು ದಿ ಪೀಪಲ್, ಇಟ್ ಈಸ್ ದೇರ್ ಡಿಸಿಷನ್.
ಸೊ ಎಲೆಕ್ಷನ್ನಿಗೆ ವಿಕಸಿತ್ ಭಾರತ್ ಆಗಬೇಕು ಅಂತಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ಸ್ಕೀಮಿನ ಪ್ರಕಾರ ಎಲೆಕ್ಷನ್ ಬಿಲಾಂಗ್ ಟು ಪೀಪಲ್ ನಮ್ಮ ಆರ್ಟಿಕಲ್ 21 ಫಂಡಮೆಂಟಲ್ ರೈಟ್ ಆಗಿದೆ. ಅದನ್ನು ಡಿಸಿಷನ್ ನಾವೇ ತಗೊಳ್ಬೇಕು ಇನ್ ಆರ್ಡರ್ ಟು ಡೆವಲಪ್ ಅವರ್ ನೇಷನ್ ವಿಕಸಿತ್ ಭಾರತ್. ದ ವೋಟ್ ಈಸ್ ಮೋಸ್ಟ್ ಪವರ್ಫುಲ್ ನಾನ್ ವೈಲೆಂಟ್ ಟೂಲ್ ವಿ ಹ್ಯಾವ್. ಯಾವುದೇ ಥರದ ವೆಪನ್ಸ್ ಇಲ್ಲ, ಯಾವುದೇ ಥರದ ಪ್ರೆಷರ್ ಇಲ್ಲ. ನಾವು ಯಾರಿಗೆ ನಮ್ಮ ಸ್ವಂತ ಇಚ್ಛೆಯಿಂದ ವೋಟ್ ಹಾಕಿರ್ತೀವಿ ಅವರ ಅಡ್ಮಿನಿಸ್ಟ್ರೇಷನ್ ಅಥವಾ ರೂಲಿಂಗಿಂದ ನಮ್ಮ ದೇಶ ಡೆಮೊಕ್ರೆಟಿಕ್ ರೂಲ್ ಆಫ್ ಪ್ರಿನ್ಸಿಪಲ್ನ ಆಧಾರದ ಮೇಲೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ವಿ ದ ಪೀಪಲ್ ಪ್ರಕಾರ ನಡೀತದೆ ಅಂತ. ವೋಟ್ ಇನ್ ದಿ ಮೋಸ್ಟ್ ಡೆಮೊಕ್ರೆಟಿಕ್ ನಾನ್ ವೈಲೆಂಟ್ ಟೂಲ್ ವಿ ಹ್ಯಾವ್. ಈಗನ್ನ ನೀವು ಈ 3 ಪಾಯಿಂಟಲ್ಲಿ ನೀವು ಕನ್ಕ್ಲೂಷನ್ಗೆ ಬರಿಬೋದು. ಸೊ ದಟ್ ನಿಮ್ಮ ಆನ್ಸರ್ ಈ ಒಂದು ಕ್ವಶನ್ ಏನಿದೆ ಈ ಕ್ವಶನನ್ನು ಅಡ್ರೆಸ್ ಮಾಡಿದೆ. ಈ ಕ್ವಶನ್ ದ ಐಡಿಯಾ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಹ್ಯಾಸ್ ಬಿನ್ ಫ್ರೀಕ್ವೆಂಟ್ಲಿ ಡಿಬೇಟೆಡ್ ಇನ್ ಪೊಲಿಟಿಕಲ್ ಸ್ಪಿಯರ್. ಸೊ ಎಕ್ಸಾಮಿಂದ ಮೆರಿಟ್ ಅಡ್ರೆಸ್ ಮಾಡಿದ್ದೀವಿ, ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ ಅಡ್ರೆಸ್ ಮಾಡಿದ್ದೀವಿ, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅಡ್ರೆಸ್ ಮಾಡಿದ್ದೀವಿ, ನಿಮ್ಮ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಯಾವ ಥರ ಬರಿಬೋದು ಅದನ್ನು ಕೂಡ ಅಡ್ರೆಸ್ ಮಾಡಿದ್ದೀವಿ, ಕೋರ್ಸ್ ಯಾವ ಥರ ಬರಿಬೋದು ಅದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೇನೆ. ಸೊ ಇದು ಒಂದು ಕಾಂಪ್ರಿಹೆನ್ಷನ್ ಟಾಪಿಕ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಆಗಿದ್ದು ಈ ಒಂದು ಮೇನ್ಸ್ ಅಥವಾ ನೆಕ್ಸ್ಟ್ ಒಂದು ಮೇನ್ಸಲ್ಲಿ ಇದು ಬರುವ ಚಾನ್ಸಸ್ ಇದೆ. ಸೊ ಈಗ ನಮ್ಮ IASನಲ್ಲಿ ಈ ನಿಟ್ಟಿನಲ್ಲಿ ಒಂದು ಮಾವ್ ಸೀರೀಸ್ ಮೆಂಟಲ್ ಆನ್ಸರ್ ರೈಟಿಂಗಿನ ಪ್ರಪಗೇಷನ್ ಏನಿದೆ ಇದರ ಸೀರೀಸನ್ನು ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿದ್ದೇವೆ. ಖಂಡಿತ ನೀವು ಅದನ್ನು ಸಬ್ಸ್ಕ್ರೈಬ್ ಆಗ್ಬೋದು IASನಿಯ ಯೂಟ್ಯೂಬ್ ಚಾನಲನ್ನು. ಮತ್ತು ಯಾರಿಗೆ ನಮ್ಮ ಲಿಂಕ್ಡ್ಇನ್ ಚಾನಲಿಗೆ ಇದರಲ್ಲಿ ನಿಮಗೆ ಒಂದು ಸೂಪರ್ ಥಾಟ್ ಅಥವಾ UPSC ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ ಅಥವಾ ಮ್ಯಾನೇಜ್ಮೆಂಟ್ ಥಾಟ್ಸ್ಗಳ ಅವೈಲಬಿಲಿಟಿ ಸಿಗ್ತದೆ. ಇನ್ಸ್ಟಾಗ್ರಾಮ್ ಚಾನಲ್ನಲ್ಲಿ ನಿಮಗೆ ಡೈಲಿ ಒಂದು ಶಾರ್ಟ್ ಆಫ್ ಕರೆಂಟ್ ಅಫೇರ್ಸ್ ಥರ ಒಂದು ಬುಲೆಟ್ ಕೊಡ್ತಾ ಇದ್ದೇವೆ. ಸೊ ಕೈಂಡ್ಲಿ ಸಬ್ಸ್ಕ್ರೈಬರ್ IASನಲ್ಲಿ ನಿಮ್ಮದು ನಿಮ್ಮ ಜ್ಞಾನ ಬೆಳೀಲಿಕ್ಕಾಗಲಿ ಆಗಿರ್ಬೋದು, ಇನ್ಫಾರ್ಮೇಟಿವ್ ಆಗಿರ್ಬೋದು, ಅನಾಲಿಟಿಕಲ್ ಆಗಿರ್ಬೋದು ಅಥವಾ ಬ್ಯಾಲೆನ್ಸ್ ಆಫ್ ಪ್ರಪಗೇಷನ್ ಆಗಿರ್ಬೋದು, ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳೋದ್ರಲ್ಲಾಗಿರ್ಬೋದು IASನಲ್ಲಿ ನಿಮ್ಮ ಮುಂದೆಗೆ ಇರ್ತದೆ. ಈ ಮೆಂಟಲ್ ಆನ್ಸರ್ ರೈಟಿಂಗನ್ನು ನೀವು ಪ್ರಾಕ್ಟೀಸ್ ಮಾಡುವಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇನ್ಫಾರ್ಮೇಷನ್ ಕೊಡೋದನ್ನಕ್ಕೆ ಹೌ ಟು ರೈಟ್ ಅನ್ ಆನ್ಸರ್ ಅನ್ನೋದನ್ನು ಕೂಡ ನಿಮಗೆ ಈ ಒಂದು IASನಲ್ಲಿ ಮಾವ್ ಸೀರೀಸಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಹಾಗೂ ನಮ್ಮ ಒಂದು IASನಲ್ಲಿ ಹೊಸ ಬ್ಯಾಚನ್ನು ಕರೆದಿದ್ದೇವೆ. ಜುಲೈಯಲ್ಲಿ ಓನ್ಲಿ 70 ಸ್ಟೂಡೆಂಟ್ ಇರ್ತವೆ. ಬೋತ್ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕರೀತಾ ಇದ್ದೇವೆ. 1-to-1 ಮೆಂಟರ್ಶಿಪ್ ಇರ್ತದೆ. ಹಾಗೂ ಟೆಸ್ಟ್ ಸೀರೀಸ್ ಬೇಕಾದವರಿಗೆ ನಿಮಗೆ 20 ಒಂದು ಕ್ವಾಂಟಿಟಿ ಟೆಸ್ಟ್ ಸೀರೀಸ್ಗಳು ಅಥವಾ 15 ಮೇನ್ಸ್ ಟೆಸ್ಟ್ ಸೀರೀಸ್ಗಳಿರ್ತದೆ. UPSCಯ ಏನು ಕರೆಂಟ್ ಟ್ರೆಂಡಿಗೆ ಅದರ ಆಧಾರದ ಮೇಲೆ ಈ ಟೆಸ್ಟ್ ಸೀರೀಸ್ನ ಅವೈಲಬಿಲಿಟಿ ನಿಮಗಿರ್ತದೆ. ಸೊ ಇದರ ಕಾಸ್ಟ್ ಬಂದು 75,000 ವೆರಿ ಕಾಸ್ಟ್ ಮಿನಿಮಮ್. ಸೊ ಈ ನಂಬರ್ ಏನಿದೆ ನಿಮಗೆ ವಾಟ್ಸಪ್ ಅಥವಾ ಕಾಲನ್ನು ಮಾಡ್ಬೋದು. ಇಮೇಲ್ ಅಡ್ರೆಸ್ಸಿಗೆ ನೀವು ಮೇಲ್ ಕೂಡ ಮಾಡ್ಬೋದು. ಸೊ ದ್ಯಾಟ್ ಈ ಒಂದು ಲಿಂಕ್ ಫೇಸ್ಬುಕ್, ಲಿಂಕ್ಡ್ಇನ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಏನಿದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ IASನಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸಿಗೆ ಅತ್ಯುನ್ನತವಾಗಿ ಹೆಲ್ಪ್ ಆಗಲಿ. ಮಾವ್ ಸೀರೀಸಿನ ಒಂದು ಯೋಜನೆ ಏನಿದೆ ಅದರ ಮೂಲಕ ನಿಮ್ಮ ಒಂದು ಪರಿಶ್ರಮವನ್ನು ಸಾಕಾರಗೊಳಿಸಿ ಎನ್ನುವುದಕ್ಕೆ ಈ ಎಪಿಸೋಡ್ ನಂಬರ್ 3 ಮಾವ್ ಸೀರೀಸಿನ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಟಾಪಿಕನ್ನು ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.